ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ, ಎಲ್ಲರೂ ಒಗ್ಗಟ್ಟು, ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಡೈರೆಕ್ಟರ್ಗಳಾಗಲಿ, ತಂತ್ರಜ್ಞರಾಗಲಿ, ಎಲ್ಲರೂ ಕೂಡ ಒಟ್ಟಾಗಿದ್ರು ಮಾತ್ರ ಇಂಡಸ್ಟ್ರಿ ಅಲ್ವಾ? ಹೌದು ಸರ್, ಇಂಡಸ್ಟ್ರಿ ಅಲ್ವಾ ಸರ್? ಇವಾಗ ನಮಗೆ ಕೇರಳಕ್ಕೆ ಹೋಗಿ ಒಂದು ಚಿಕ್ಕ ಪಿಕ್ಚರ್ ಆಗಲಿ ದೊಡ್ಡ ಪಿಕ್ಚರ್ ಎಷ್ಟು ಗ್ರೂಪ್ ಇರುತ್ತೆ. ಒಂದು ಒಳ್ಳೆ ಪಿಕ್ಚರ್ ಟ್ವೀಟ್ ಮಾಡ್ತಾರಂತೆ ಸರ್. ನಾನು ಒಂದು ಚಿಕ್ಕ ಪಿಕ್ಚರ್ ಮಾಡಿದ್ದೆ ಸರ್, ನನಗೆ ಹೆಂಗೆ ಸಪೋರ್ಟ್ ಇತ್ತು ಗೊತ್ತಾ ಅವತ್ತು. ಎಲ್ಲ ಒಂದು ಮಾತಾಡೋದಾಗಲಿ, ನಾವು ಇಲ್ಲಿಂದ ಅಲ್ಲಿ ಹೋದಾಗ ಹೆಂಗೆ ಮಾಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ನಮ್ಮದ್ರಲ್ಲಿ ಏನೂ ಇಲ್ಲ ಸರ್. ನಾನು ದೇವ್ರ ಸತ್ತಲ್ಲಿ ಇದು ಒಳಗಡೆ ಗುಟ್ಟುಗಳು ಈ ಗುಟ್ಟುಗಳು ನನಗೆ ಗೊತ್ತಿಲ್ಲ ಸರ್. ನಾವು ಓಪನ್ ಆಗಿದ್ದೀವಿ ಸರ್. ಏನು ನಾವು ಕಂಟೆಂಟ್ ಮಾಡಬೇಕು, ಜನಗಳಿಗೆ ಬಿಡಬೇಕು ಅಂತ ನನ್ನ ಜನಗಳು ಆಶೀರ್ವಾದ ಮಾಡ್ತಾರೆ ಸರ್. ಜನಗಳ ಮೈಂಡಲ್ಲಿ ಕ್ಲೀನಾಗಿ ಪಿಕ್ಚರ್ ಚೆನ್ನಾಗಿಲ್ಲ ತುಂಬಿಸ್ಬಿಟ್ರು ಸರ್. 3 ದಿವಸ ಸೂಪರ್ ಕಲೆಕ್ಷನ್ ಸರ್. 4ನೇ ದಿವಸಕ್ಕೆ ಯಾವ್ದಾದ್ರು ಡ್ರಾಪ್ ಆಗುತ್ತಾ ಸರ್? ನನ್ನ ಪೈರಸಿ ಮಾಡಿಸೋದಾ ಸರ್? ನಾನೇನು ಸರ್ ಮಾಡಿದ್ದೀನಿ? ನಾನು ಕನ್ನಡ ಪಿಕ್ಚರ್ ತೆಗ್ದಿದ್ದು ತಪ್ಪಾ ಸರ್? ನಾನು ಕನ್ನಡ ಪಿಕ್ಚರ್ ತೆಗ್ದಿದ್ದು ತಪ್ಪಾ? ಇಲ್ಲ ಅಂತ ಕಳಪೆ ಪಿಕ್ಚರ್ ಮಾಡಿದ್ದೀವಾ ಹೇಳಿ ಸರ್? ಯಾವ ಎಷ್ಟು ಬೇಜಾರಾಗತ್ತೆ ಅಂತ ಹೇಳಿದ್ರೆ ನಮಗೊಂಥರ ಶಾಕ್ ಆಗೋಯ್ತು. ಏನಪ್ಪ ಇಲ್ಲಿ ಇಂಥ ಜನ ಇದ್ದಾರಾ ಅಂತ ನಂಗೆ ಶಾಕ್ ಆಗೋಯ್ತು. ಹಿಂಗೆ ಮಾಡ್ತಾ ಹೋದ್ರೆ ಇಂಡಸ್ಟ್ರಿ ಕತೆ ಏನು ಸರ್? ಈ ಸಿನಿಮಾಗಳು ಎಲ್ಲಿ ನಿಲ್ಲುತ್ತೆ, ಸಿನಿಮಾಗಳು ಎಲ್ಲಿ ಗೆಲ್ಲುತ್ತೆ, ನಿರ್ಮಾಪಕರಂಗೆ ಬರ್ತಾರೆ. ಈಗ ನೋಡ್ಕೊಬರೋದಾದ್ರೆ ಒಂದಷ್ಟು ರೆಗ್ಯುಲರ್ ಪ್ರೊಡ್ಯೂಸರ್ಗಳೇ ಕಮ್ಮಿ ಆಗ್ಬಿಟ್ಟಿದ್ರೆ, ಈಗ ಬರ್ತಿರಲ್ಲ ಹೊಸಬ್ರು ಒಂದಷ್ಟು ಒಂದು ಸಿನಿಮಾ ಬರ್ತಾರೆ, ಈ ಥರ ಎಲ್ಲ ತೋರಿಸಿದ್ಮೇಲೆ ಮತ್ತೆ ಅವ್ರ ಸಿನಿಮಾ ಕಡೆ ಬರೋದೇ ಇಲ್ಲ. ಈಗ ಆಗ್ತಿರೋದೇ ಇಂಡಸ್ಟ್ರಿ ಅಂತರ ಕೆಲಸಗಳು ಸರ್. ನಾನು ಖಂಡಿತ ನಾನು ಮೊನ್ನೆನೇ ಹೇಳಿದೆ, ದಯವಿಟ್ಟು ನಿಮಗೆ ಒಂದು ದುಡ್ಡಿದ್ರೆ ಮಾತ್ರ, ಪ್ಯಾಷನ್ ಇದ್ರೆ ಮಾತ್ರ ಪಿಕ್ಚರಿಗೆ ಬನ್ನಿ, ಸಾಲ ಗೀಲ ಮಾಡಿ ಬರಬೇಡಿ. ಇವಾಗ ನಾನು ತಡ್ಕೋತೀನಿ ಸರ್. ನಾನು ಇನ್ನೂ 4 ಪಿಕ್ಚರ್ 5 ಪಿಕ್ಚರ್ ಮಾಡ್ತೀನಿ ಸರ್. ನಾನೇ ಡೋಂಟ್ ಕೇರ್. ಅದು ನಾನೇನು ಅದೇನು ಇದು ಮಾಡ್ತಾ ಇಲ್ಲ. ನಾನು ಕಷ್ಟಪಟ್ಟು ನಾವು ಇದು ಮಾಡಿದ್ದೀವಿ. ನಾವು ಇನ್ನೊಬ್ರು ತುಳಿದು ಪಳ್ದು ಅದು ಇದು ನಾವು ಬಂದಿಲ್ಲ ಸರ್. ಕಷ್ಟಪಟ್ಟು ಬಂದಿದ್ದೀವಿ. ಇನ್ನೂ 4 ಪಿಕ್ಚರ್ 5 ಪಿಕ್ಚರ್ ನಾನು ತೆಗಿತೀನಿ. ಬಟ್ ನಾನು ಹೊಸಬ್ರು ಯಾರಾದರೂ ಸಾಲ ಗೀಲ ಮಾಡಿಬಿಟ್ಟು ಅಂತ ಮನೆ ಮಠ ಮಾಡ್ಕೋಬೇಕು ಸರ್. ಇವ್ರು ಮಾಡೋ ಇದಕ್ಕೆ ಮನೆ ಮಠ ಮಾಡ್ಕೋಬೇಕು. ಒಳ್ಳೊಳ್ಳೆ ಪಿಕ್ಚರ್ಗಳು ಹೆಂಗಿದೆ ಸರ್? ಯಾರಾದರೂ ಬರ್ತಾಯಿದ್ದಾರೆ ಸರ್ ಕನ್ನಡ ಪಿಕ್ಚರ್ಗೆ ಆಡಿಯನ್ಸು? ಬರ್ತಾಯಿದ್ದಾರೆ ಸರ್? ಮತ್ತು ಹೆಂಗೆ ಸರ್ ನಾವು ಹೆಂಗೆ ಒಗ್ಗಟ್ಟಾಗಿರಬೇಕು? ಒಳ್ಳೆ ಕಂಟೆಂಟು ಒಳ್ಳೆ ಇದ್ದಾಗ ಪಿಕ್ಚರ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ನಮ್ಮ ಪಿಕ್ಚರ್ ನೋಡ್ರಪ್ಪ ಅಂತ ಹೆಂಗಿದೆ ಅಂತ ಹೇಳ್ಬಿಟ್ರು ಇದ್ರೆ ಡಿಸೈಡ್ ಮಾಡ್ತಾರೆ ನೋಡೋದು. ನೋಡೋದ್ಮೇಲೆ ಜನ ಹೆಂಗಾದ್ರೂ ಡಿಸೈಡ್ ಮಾಡ್ಕೊಳ್ಳಿ. ನೋಡೋಕ್ಕೂ ಮೊದಲೇ ಪೈರಸಿ ಮಾಡಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಪೋಸ್ಟ್ಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಮಾಡುವಂಥದ್ದು ಏನು ಸರ್ ಇದು? ಏನು ಸಂಪ್ರದಾಯ, ಏನು ಪದ್ಧತಿ? ಮೊನ್ನೆ ಎಲ್ಲ ಕೇಳ್ಬಟ್ಟೆ ಅಂತ ನಾನು ಯಾವುದೋ ಒಂದು ಪೋಸ್ಟಲ್ಲಿ ನೋಡ್ತಾ ಇದ್ದೆ, ದುನಿಯಾ ವಿಜಯ್ ಇನ್ನೂ ಪಿಕ್ಚರೇ ರಿಲೀಸ್ ಆಗಿಲ್ಲ, ಆ ಪಿಕ್ಚರ್ ಹಂಗೈತಂತೆ ಹಿಂಗೈತಂತೆ ಯಾವುದೋ ಅಂತ ಹೇಳ್ತಾರೆ. ಯಾವ ಸರ್ ಇದು? ಇನ್ನು ಹೆಂಗೆ ಸರ್ ನಾವು ಪಿಕ್ಚರ್ ಮಾಡೋದು? ಶತ್ರುಗಳು, ವೈರಿಗಳು ನಮ್ಮಲ್ಲೇ ಎದುರಾಗಿದ್ದಾರೆ ಸಿನಿಮಾ ತುಳಿಬೇಕು ಅಂತ. ಅಂದರೆ ಈಗ ಸೋಷಿಯಲ್ ಮೀಡಿಯಾನ ಒಂದಷ್ಟು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ನಮ್ಮ ಸಿನಿಮಾಗಳಿದೆ, ನಮ್ಮ ಕನ್ನಡ ಸಿನಿಮಾಗಳೇ ಇನ್ನೂ 100 ಜನ ಬರೋ ಕಡೆ 1000 ಜನ ಬರ್ತಾರೆ. ಇಲ್ಲಿ ನೋಡಿ, ಸಿನಿಮಾ ಪ್ರಾಡಕ್ಟ್ ರಿಲೀಸ್ ಆಗೋ ಮೊದಲೇ ಈ ಥರ ಎಲ್ಲ ಮಾಡ್ತಾ ಇದ್ರೆ ಇಂಡಸ್ಟ್ರಿ ಹೆಂಗೆ ಹೋದ್ರೆ ಸಿನಿಮಾಗಳು ಹೆಂಗಿಲ್ಲ? ಇಲ್ಲ ಅವರು ಪ್ರೊಡ್ಯೂಸರ್ ಅಲ್ಲಿ ಇಲ್ಲಿ ತಂದು ಹಾಕಿರ್ತಾರಲ್ಲ ಸರ್, ಅಲ್ಲಿ ಇಲ್ಲಿ ತಾನೆ ಸರ್. ಸರ್ ಗೊತ್ತಿರೋ ಜನಕ್ಕೆ ಸರ್ ಪೋಸ್ಟ್ ನೋಡ್ತಾರೆ, ಓ ಈ ಪಿಕ್ಚರ್ ಚೆನ್ನಾಗಿಲ್ವೇನೋ ಅನ್ಕೋತಾರೆ ಸರ್, ಅಷ್ಟೇ ಅಲ್ವಾ ಸರ್? ಈಗ ನೋಡ್ತಾರೆ, ಓ ಈ ಪಿಕ್ಚರ್ ಏನೋ ಆವಾಗಲೇ ಚೆನ್ನಾಗಿದೆ ಅಂತ. ಅವ್ರು ಹೋಗಿ ನೋಡಲಿ, ಜನ ಡಿಸೈಡ್ ಮಾಡ್ತಾರೆ. ಪಿಕ್ಚರ್ ನೋಡ್ಬಿಟ್ಟು ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗೋವಂಥ ಪಿಕ್ಚರ್ ಮಾಡೋಕ್ಕಾಗಲ್ಲ ಸರ್. ಎಲ್ಲದರಲ್ಲೂ ಕೊರತೆ ಇರುತ್ತೆ ಸರ್. ನಮ್ಮ ಮನೇಲಿ ಕೊರತೆ ಇರಲ್ವಾ ಸರ್? ಅದೇ ಥರ ಎಲ್ಲ ಕೊರತೆ ಇದ್ದೇ ಇರುತ್ತೆ ಸರ್. ನಾನು ಒಂದು ಹೇಳೋದು, ನಾವು 3 ವರ್ಷದಿಂದ ನಾನು ಕಷ್ಟಪಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಲ್ಲ, ಎಲ್ಲ ಇದು ಮಾಡ್ತಾ ಇದ್ದೀನಲ್ಲ, ಅಷ್ಟೊಂದು ದುಡ್ಡು ಹಾಕಿ ನಾನು ಕೆನಡಾದಲ್ಲಿ CG ಮಾಡಿಸಿದ್ದೀನಿ. ಏನೋ ನಮಗೇನು ಅಲ್ಲಿ ಕೆನಡಾ ಕೊಟ್ಟು ನನಗೆ ಟೆಕ್ನಿಕಲ್ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀವಲ್ಲ, ಮಾಡ್ತಾಯಿದ್ವಿ. ಇಲ್ಲ ಬಿಡು, ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ, ಪರವಾಗಿಲ್ಲ ಬಿಡು, ಒಂದು ನೋಡ್ಬೋದು ಅಂತ ಬಿಟ್ಬಿಟ್ಟು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನಿಮ್ಗೆ ಸೋದಿಲ್ಲ ಅಂತ ಸರ್. 3 ದಿವಸ ಸರ್, 3 ದಿವಸ ಕಲೆಕ್ಷನ್ ಹೆಂಗಿತ್ತು. 4ನೇ ದಿವಸಕ್ಕೆ ಎಲ್ಲಿ ನೋಡಿದ್ರು ನಂದೇ ಸರ್ ನೆಗೆಟಿವ್ ಹೊಡೆದಿದ್ದು. ಕೆಲವ್ರಂತ ಸೂಪರ್ ಪಿಕ್ಚರ್, ಈ ಥರ ಪಿಕ್ಚರ್ ಬಂದಿಲ್ಲ ಅಂತ ಕೆಲವರು ಹೇಳ್ತಾರೆ, ನೋಡ್ಬೋದು ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ ಸರ್. ಕೆಲವರು ಯಾರೋ ಒಂದು ನಾನು ವೀಡಿಯೋ ನೋಡ್ತಾ ಇದ್ದೆ ಸರ್, ವೀಡಿಯೋ ಹಿಂಗೆ ಮಡ್ಕೊಂಡಿದ್ದಾರೆ ಅಂತ ಓಡಿ ಒಂದು 3-4 ಜನ ಅಲ್ಲಿ ಬರ್ತಾರೆ ಅಂತ, ಪಿಕ್ಚರ್ ಚೆನ್ನಾಗಿಲ್ಲ, ಪಿಕ್ಚರ್ಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಸರ್. ಏನು ಸರ್ ಪದ್ಧತಿ ಇದು? ಮತ್ತು ನಾವು ಕೇಳಿದ್ರೆ ನಾವು ಮಾತಾಡೋಕ್ಕೆ ಹಕ್ಕಿಲ್ವಾ ಅಂತ ಹೇಳ್ತಾರೆ. ಸರ್ ನಿಮ್ಗೆ ಹಕ್ಕಿದೆ ಸರ್, ನೀವು ಮಾತಾಡಿ ಸರ್, ಪಿಕ್ಚರ್ ನೋಡ್ಬಿಟ್ಟು ಮಾತಾಡಿ ಸರ್. ನಿಮ್ಮ ಜೋಬಲ್ಲಿ ದುಡ್ಡು ಖಾಲಿ ಆದರೆ ನೀವೇ ತಾನೇ ಸರ್ ಜೋಬು ಕೈ ಹಾಕಬೇಕು, ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು. ದುಡ್ಡಿಲ್ಲ ಅಂತ ಹೇಳಿದ್ರೆ ಹೆಂಗಿರುತ್ತೆ ಸರ್? ಅದೇ ಥರ ತಾನೇ ಪ್ರೊಡ್ಯೂಸರ್ ಕಥೆನೂ, ಅದೇ ತಾನೇ ಪ್ರೊಡ್ಯೂಸರ್ ಕಥೆನೂ. ಒಂದು ಮಾತು ನೀವು ಹೇಳ್ಬಿಟ್ರೆ ಸಾಕದಲ್ಲ ಸರ್. ನಮ್ಮ ಶ್ರಮ ಎಷ್ಟಿರುತ್ತೆ ಸರ್, ದುಡ್ಡು ತಂದಿರ್ತಾರೆ ಅಂತ. ಬಿಡು, ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ, ಇಲ್ಲ ಏನೋ ಚೆನ್ನಾಗಿಲ್ಲ ಇದಂತಲ್ಲ. ಒಳ್ಳೆ ಚೆನ್ನಾಗಿರೋ ಪಿಕ್ಚರ್ನ ನನ್ನದು ಕಿಲ್ಲು ಮಾಡಿಬಿಟ್ರಲ್ಲ ಸರ್. ತುಂಬ ಬೇಜಾರಾಯಿತು ಸರ್, ತುಂಬ ಬೇಜಾರಾಯಿತು ಸರ್.